ಇನ್ನು ಶಿರೂರಿನಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಮತ್ತೊಂದು ಗಂಡಾಂತರದ ಆತಂಕ ಇದೀಗ ಹುಟ್ಕೊಡ್ತಾ ಇದೆ. ಅದೇನು ಅಂತ ಅಂದ್ರೆ ಗಂಗಾವಳಿ ನದಿಯಲ್ಲಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಗ್ಯಾಸ್ ಟ್ಯಾಂಕರ್ಗಳು ಕೊಚ್ಕೊಂಡು ಹೋಗಿದೆ. ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಈ ಟ್ಯಾಂಕರ್ ಈಗ ಟೆನ್ಷನ್ ತಂದಿಡ್ತಾ ಇದೆ. ಹೌದು, ಒಂದ್ ಕಡೆ ಮಣ್ಣು ತೆರವು ಮಾಡುವಂತ ಸಂದರ್ಭದಲ್ಲಿ ಗುಡ್ಡ ಕುಸಿಯುವಂತ ಭೀತಿ ಇದೆ. ಮತ್ತೊಂದ್ ಕಡೆ ಗಂಗಾವಳಿ ನದಿ ಮಧ್ಯ ಬಿದ್ದಿರುವಂತ ಗ್ಯಾಸ್ ಟ್ಯಾಂಕರ್ ಏನಾದ್ರೂ ಲೀಕ್ ಆಗ್ಬಿಡುತ್ತಾ ಅನ್ನುವಂಥದ್ದು ಆತಂಕ ಇದೆ. ನದಿಯ ರಭಸಕ್ಕೆ 6 ಕಿಲೋಮೀಟರ್ ಕೊಚ್ಕೊಂಡು ಹೋಗಿದೆ ಈಗ ಟ್ಯಾಂಕರ್ ಈಗ ಆಲ್ರೆಡಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟ್ಯಾಂಕರ್ ಕೊಚ್ಚಿ ಹೋಗಿ ಬಂಡೆಗೆ ಅಪ್ಪಳಿಸುವಂತ ಭೀತಿ ಇದೆ. ಶಿರೂರಿಂದ ಸಗಡಗೆರೆ ಗ್ರಾಮದ ಬಳಿ ಈಗ ಆ ಟ್ಯಾಂಕರ್ ಕೊಚ್ಕೊಂಡು ಹೋಗಿ ನಿಂತಿದೆ. ಗ್ಯಾಸ್ ಟ್ಯಾಂಕರ್ ಅನ್ನ ಸದ್ಯ ಹಗ್ಗದಲ್ಲಿ ಕಟ್ಟಿ ಹಾಕುವಂತ ಪ್ರಯತ್ನದಲ್ಲಿ NDRF ಸಿಬ್ಬಂದಿ ಇರುವಂತದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 28,560 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆ ಮಾಡಲಾಗಿದೆಯಂತೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿಯ ಡ್ಯಾಮ್ನಿಂದ. ಸೊ ಡ್ಯಾಮ್ನಲ್ಲಿ ಒಟ್ಟು ಈಗ 55,000 ಕ್ಯೂಸೆಕ್ನಷ್ಟು ಒಳಹರಿವಿದ್ದು ಇದು ಒಟ್ಟು 492.25 ಮೀಟರ್ ಸಾಮರ್ಥ್ಯದ ಬಸವಸಾಗರ ಡ್ಯಾಮ್ ಇದು. ಈಗ ಅಲ್ಲಿಂದ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾ ಇರುವಂಥ ಕಾರಣಕ್ಕಾಗಿ ಗ್ರಾಮಸ್ಥರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಂದರೆ ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಡ್ಯಾಮ್ನಿಂದ 28,560 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡುವ ಕೆಲಸ ಆಗ್ತಾ ಇದೆ.